ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಸುದೀಪ್ ಅವ್ರ ಮೇಲೆ ಒಂದು FIR ದಾಖಲಾಗಿದೆ. ಸೊ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮೇಡಮ್, ಈಗ ನನಗೆ ಮೊದಲು ಪ್ರಶ್ನೆ ಬಂದಿದ್ದು, ಸುದೀಪ್ ಅವರು ಕಲರ್ಸ್ ಕನ್ನಡದಲ್ಲಿ ಹೋಸ್ಟು, ಅಂದರೆ ಬಿಗ್ ಬಾಸ್ ಶೋನ ಹೋಸ್ಟು. ಯಾಕೆಂದರೆ ಅವ್ರು ಓನರ್ ಅಲ್ಲ, ಡಿಸಿಷನ್ ಮೇಕರ್ ಅಲ್ಲ, ಡೈರೆಕ್ಟರ್ ಅಲ್ಲ. ಸೊ ಅವ್ರಿಗೆ ಹೇಳಿರ್ಬೋದು, ಡೈರೆಕ್ಟರ್ ಹೇಳಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಅವ್ರು ಹೇಳಿರ್ಬೋದು, ಸೊ ಈ ವಾರದಲ್ಲಿ ಈ ಥರದವ್ರಿಗೆ ಕ್ಲಾಸ್ ತೊಗೊಳ್ಳಿ ಅಥವಾ ಈ ತಪ್ಪಿದೆ, ಈ ತಪ್ಪನ್ನ ಹೈಲೈಟ್ ಮಾಡಿ, ಆ ರೀತಿ ಹೇಳಿನೂ ಮಾಡಿಸಿರ್ಬೋದು. ಗೊತ್ತಿಲ್ಲ ನಮಗೆ ಅಲ್ಲಿ ಹೋಸ್ಟ್ ಯಾವ ಥರ ನಡೆಯುತ್ತೆ ಪ್ರೋಗ್ರಾಮ್ ಅನ್ನೋದು. ಸೊ ನೀವು ನೇರವಾಗಿ ಅವ್ರು ಮಾತಾಡಿದಂಥ ಸುದೀಪ್ ಅವ್ರ ಮೇಲೆ ಇದು ಮಾಡೋದಲ್ಲ, ಸೊ ಆ ಟೀಮ್ ಅವ್ರು ಹೇಳ್ಕೊಟ್ಟಿರ್ಬೋದಲ್ವಾ? ನಾನು ಹೇಳ್ಕೊಡೋ ಮಾತು ನಾನು ಕೇಳಲ್ಲ ಸರ್. ನನ್ನದೇ ಆದಂಥ ಒಂದು ಬೆಲೆ ಇದೆ, ಗೌರವ ಆದ ಸಮಾಜದಲ್ಲಿ. ಅಂದರೆ ಅದರಲ್ಲೂ ಒಂದು ಹೆಣ್ಣಿಗೆ ನಿಂದನೆ ಮಾಡುವಾಗ 100 ಬಾರಿ ಯೋಚನೆ ಮಾಡ್ಬೋದು. ಏನೋ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತು, ಮ್ಯಾನೇಜ್ಮೆಂಟ್ ಕೊಡೋ ಪೇಮೆಂಟ್ಗೆ ನೀನು ಯಾವುದೋ ಒಂದು ಹೆಣ್ಮಗನ ಅವಮಾನಿಸು, ಆಳಿಸು ಅಂತ ಯಾರೂ ಆ ಕೆಲಸ ಮಾಡೋದಿಲ್ಲ. ಆ್ಯಂಡ್ ಸುದೀಪ್ ಏನು ಸ್ಮಾಲ್ ನಟನೂ ಅಲ್ಲ, ವೆರಿ ಬಿಗ್ ಪಾಪ್ಯುಲರ್ ಇಂಟರ್ನ್ಯಾಷನಲ್ ನಟನೇ ಬಿಡಿ ಅವರು. ಬಟ್ ಎಲ್ಲೋ ಒಂದು ಕಡೆ ಹೇಳುವಂಥ ರೀತಿಯಲ್ಲಿ ಮಿಸ್ ಆಯಿತು. ಹೇಳುವಂಥ ಆ ಸಹನೆನ ತಾಳ್ಮೆನ ಕಳ್ಕೊಂಡ್ರು. ಈ ಒಂದು ತಾಳ್ಮೆ, ಈ ಒಂದು ಪಿತ್ತ ನಾನು ಹೇಳ್ದಂಗೆ ಅದು ಅಶ್ವಿನಿ ಗೌಡ ಮೇಲೆ ತೋರಿಸಿ ಪ್ರಶ್ನೆ ಮಾಡಿದರೆ ಅನೇಕ ಪ್ರಶ್ನೆಗಳಿದ್ದಾವೆ ಸರ್. ಅಶ್ವಿನಿ ಗೌಡ ಮೇಡಮ್ ಅವರೇ ಅಣ್ಣ 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 ಅಂದು ಅವಳ ಅಣ್ಣನ ಈ ಲೆವೆಲ್ಗೆ ತಂದಿಟ್ಬಿಟ್ಲು. ನಿಜ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಸುದೀಪ್ ಅವರು ಅಶ್ವಿನಿ ಗೌಡಗೆ ಎಸ್ ಅಂದರೆ ಏನು ಅಶ್ವಿನಿ ಅವರೇ, ಸಮಾಜ ಹೊರಗಡೆ ಕೇಳ್ತಾ ಇದೆ. ಸ್ಲಮ್ ಅಂದರೆ ಏನು, ಯಾಕೆ ಎಲ್ಲರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತೀರಾ, ಎಲ್ಲರಿಗೂ ಅವ್ರವ್ರ ಯೋಗ್ಯತೆ ಗೊತ್ತಿದೆ ಅಂತ ಹೇಳಿದರೆ ಮುಗ್ದೋಗ್ತಾ ಇತ್ತು. ಮ್ಯಾನೇಜ್ಮೆಂಟ್ ಹೇಳ್ಕೊಟ್ಟಿದ ತಕ್ಷಣ ಈ ವಾರ ಇವ್ರನ್ನ ಟಾರ್ಗೆಟ್ ಮಾಡು ಅಂದರೆ, ಹಾಗಾದ್ರೆ ಸುದೀಪ್ ಅವರು ಮ್ಯಾನೇಜ್ಮೆಂಟ್ ಕೊಡುವಂಥ ಪೇಮೆಂಟ್ಗೆ, ಸ್ಯಾಲ್ರಿಗೆ ಯಾರನ್ನ ಬೇಕಂದ್ರೂ ಅವಮಾನ ಮಾಡ್ತಾರಾ ಸರ್? ಯಾರನ್ನ ಬೇಕಂದ್ರೂ ಅವಮಾನ ಮಾಡ್ತಾರಾ? ನಿಮ್ಮ ಪ್ರಶ್ನೆ ಇರೋದು ಅವ್ರು ಹೇಳಿದಂಥ ರೀತಿ, ವರ್ತನೆಗೆ. ಎಸ್, ಸುದೀಪ್ ಅವ್ರು ಹೇಳುವಂಥ ರೀತಿ. ರಕ್ಷಿತಾ ಅವಳ ವಯಸ್ಸು ಎಷ್ಟು, 25-30 ವರ್ಷ ಅಂತದ್ರಿ ಒಂದು ಮಗುಗೆ ಹೇಳಂಗೆ. ಇವಾಗ ತಂದೆ ಆದವರು ಮಕ್ಕಳಿಗೆ ಯಾವ ರೀತಿ ಹೇಳ್ತಾರೆ, ರಕ್ಷಿತಾ ನೀನು ಮಾಡಿದ್ದು ತಪ್ಪಮ್ಮ. ರಕ್ಷಿತಾ ಯಾವಾಗ ನಾನು ಏನು ಮಾಡಿದೆ ಅಂತಾಳೆ, ಅವಳಿಗೂ ನೋವಾಗುತ್ತಲ್ಲ, ಏನು ಮಾಡಿದೆ ಅಂತಾಳೆ, ಆವಾಗ ಸುದೀಪ್ ಅವರ ಪಿತ್ತ ಹೆಚ್ಚಾಗಿ ಕಿರ್ಚುವಂಥ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಎಲ್ಲರೂ ನೋಡ್ಕೊಂಡು ಕುತ್ಕೊಳ್ಬೋದು, ಎಲ್ಲರೂ ಭಯ ಪಡ್ಬೋದು ಹೋರಾಟಗಾರರ ವಿರುದ್ಧ ಧ್ವನಿ ಎತ್ತೋದಕ್ಕೆ, ಹಾಗೆ ಸುದೀಪ್ ಅಂತ ನಟರ ವಿರುದ್ಧ ಧ್ವನಿ ಎತ್ತಕ್ಕೆ. ಬಟ್ ನೋಡಿ, ಒಂದು ಹೇಳ್ತೀನಿ, ಕರವೇ ನಾರಾಯಣ್ ಗೌಡ್ರ ಹತ್ರನೂ ನಾನು ಮಾತಾಡಿದೆ ವಿಚಾರವಾಗಿ. ಅವರು ಒಂದೇ ಹೇಳಿದ್ದು, ನೋಡಿ ನೀವೇನು ಕಾನೂನಾತ್ಮಕವಾಗಿ ಮಾಡ್ತೀರೋ ಮಾಡಿ, ಏಕೆಂದರೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ. ಯಾರು ತಪ್ಪು ಮಾಡಿದ್ರೂ ಅದು ತಪ್ಪೆ. ಬಿಕಾಸ್ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಬೇರೆ ಇದೆ. ನಾನು ಮಾತಾಡ್ದೋಗ ಇವ್ರ ವ್ಯಕ್ತಿತ್ವನೇ ಬೇರೆ ಇದೆ. ಯಾವಾಗ ನಾನು ಅಶ್ವಿನಿ ಗೌಡನ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದೆ, ಇದೊಂದು ವಿಚಾರ ನಿಮ್ಮ ಬಾಯಿನಿ ಮೂಲಕ ಹೇಳ್ತೀನಿ. ಅದೇ ಕರವೇದಲ್ಲಿರುವಂಥ ಪದ್ಮನಾಭ ನಗರ ಅಧ್ಯಕ್ಷ ನಿತೇಶ್ ಮನು ಗೌಡ ಹಾಗೂ ತೇಜಸ್ ಗೌಡ ಅನ್ನೋರು ನನ್ನ ಫೋಟೋನ ಹಾಕಿ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. FIR ಆಗಿದೆ, ಕೋನನಕುಂಟೆಯಲ್ಲಿ FIR ಆಗಿದೆ ಅವ್ರ ಮೇಲೆ. ಸೊ ಆವಾಗೂ ಸಹ ಹೇಳಿದ್ರು ನಾರಾಯಣ್ ಗೌಡರು, ನೀವು ಏನು ಬೇಕಂದ್ರೂ ಮಾಡಿ, ಕಾನೂನಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ನಿಂದಿಸುವಂಥ, ಅವಮಾನಿಸುವಂಥ ಕೆಲಸ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಅವರೆಲ್ಲೂ ನೀನು ಯಾಕಮ್ಮ ಮಾಡ್ತೀಯ ಅಂತ ಬೆದರಿಕೆ ಹಾಕುವಂಥ ಕೆಲಸ ನಾರಾಯಣ್ ಗೌಡರು ಮಾಡಿಲ್ಲ. ಎಲ್ಲೋ ಒಂದು ಕಡೆ ಇಂಥ ಒಂದು ಕಿಡಿಗೇಡಿಗಳಿಂದ ಸಂಘಟನೆ ಹೆಸರು ಹಾಳಾಗಿ ಹೋಗ್ತಾ ಇದೆ, ಅವರು ಸಂಘಟನೆಯನ್ನು ಕಟ್ಕೊಂಡ್ಬರ್ತಾ ಇದ್ದಾರೆ. ಸೊ ಇಂಥವ್ರನ್ನ ನಾರಾಯಣ್ ಗೌಡರು ಸ್ವಲ್ಪ ದೂರ ಇಟ್ಟರೆ ತುಂಬ ಒಳ್ಳೇದಾಗುತ್ತೆ. ಅಂದರೆ ಈಗ ನೀವು ಹೇಳಿದಾಗೆ ಆ ಸಂಘಟನೆಯಲ್ಲಿ ಇದ್ದಂಥವರೇ ನಿಮಗೆ ಕೆಟ್ಟದಾಗಿ ಟ್ರೋಲ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಎಸ್, ಅದು ಪದ್ಮನಾಭ ನಗರ ಅಧ್ಯಕ್ಷ ಆದಂಥ ನಿತೇಶ್ ಮನು ಗೌಡ ಏನಂತ, ನನ್ನ ಫೋಟೋ ಹಾಕ್ಬಿಟ್ಟು ಇವಳು ನಂಬರ್ ಇದ್ರೆ ಹಾಕಿ ಇವಳಿಗೆ ಸಿಮೆಂಟ್ ಹಾಕುವಂಥ ಕೆಲಸ ಮಾಡಬೇಕು ಅಂತ, ಸಿಮೆಂಟ್ ತಗೊಂಬಾರೋ ನಾನು ಪ್ಲಾಸ್ಟಿಂಗ್ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಹಾಕಿದ್ದೆ ನಾನು. ಕೊನೆಗೆ ನನ್ನ ಫೋಟೋನ ತುಂಬ ವೈಯಕ್ತಿಕ ವಿಚಾರ, ಮುಗ್ದೋಗಿದ್ದ ಕತೆ ಮುಗ್ದೋಯ್ತು ಬಿಟ್ಟಾಕ್ರೋ, ಹಳೇದನ್ನ ಎತ್ಕೊಂಡ್ಬಂದು ಹೊಸದಾಗಿ ಇಲ್ಲಿಟ್ಟು ತುಂಬ ತೇಜೋದೆ ಮಾಡುವಂಥ ಕೆಲಸ ಮಾಡಿದ್ರು. ಅವತ್ತು ನಾನು ಜ್ಯೋತಿರ್ಲಿಂಗದಲ್ಲಿದೆ. ಸೊ ನಾನು ನಾರಾಯಣ್ ಗೌಡ್ರನ್ನ ಕೇಳಿದೆ, ಯಾಕಂದರೆ ಅವ್ರು ನನಗೆ ಕರೆ ಮಾಡಿದ್ದು, ನಾನು ಕರವೇ ಆಫೀಸಿಂದ ಕರೆ ಮಾಡ್ತಾ ಇದ್ದೀನಿ, ನಾನು ನಿತೇಶ್ ಅಂತೇಳಿ. ಗೌಡ್ರು ಹೇಳಿದ್ರು ಅಶ್ವಿನಿ ಗೌಡ ಫೋಟೋ ಡಿಲೀಟ್ ಮಾಡಿ. ಯಾವ ಗೌಡ್ರು ಹೇಳಿದ್ರು ಅಂತ. ಆಗ ಪಾಪ ಅವ್ರ ಸಂಘಟನೆಯಿಂದ ಸುಮಾರು ಜನ ನನಗೆ ಕರೆ ಮಾಡಿದ್ರು. ನಂತರ ನಾರಾಯಣ್ ಗೌಡ್ರೆ ನನಗೆ ಸ್ಪಂದಿಸುವಂಥ ಕೆಲಸ, ಇದಕ್ಕೂ ನನಗೆ ಸಂಬಂಧ ಇಲ್ಲಮ್ಮ, ನೀನು ಏನಾದರೂ ಕಾನೂನಾತ್ಮಕವಾಗಿ ಆ್ಯಕ್ಷನ್ ತಗೋ ಅಂತ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಶ್ವಿನಿ ಅವರು ಫೋಟೋ ಹಾಕಿದಾಗ ನಿಮಗೆ ಬಂತು ಈ ಥರ ಬೆದರಿಕೆ ಕರೆ ಆಗ್ಬೋದು, ಟ್ರೋಲ್ ಆಗ್ಬೋದು. ಈಗ ನೀವು ಸುದೀಪ್ ಅವರ ಮೇಲೆ ನೇರವಾಗಿ ಆರೋಪ ಮಾಡಿದ್ದೀರಾ ಮತ್ತು ನೇರವಾಗಿ FIR ಹಾಕುವಂಥ ಕೆಲಸ ಮಾಡಿದ್ದೀರಾ. ಸೊ ಅವ್ರ ಅಭಿಮಾನಿಗಳಿಗೆ ಏನಾದ್ರು ನಿಮಗೆ ಇದು ಮಾಡೋವಂಥದ್ದು ಆ ಥರದ್ದು ಏನಾದ್ರು? ಭಯಂಕರ. ನಿನ್ನೆಯಿಂದ ನನ್ನ ಫೋಟೋ ಹಾಕಿ, ಮುಗ್ದೋಗಿರೋ ಪಾಸ್ಟ್ ಎಪಿಸೋಡ್ ವೈಯಕ್ತಿಕ ವಿಚಾರಗಳನ್ನು ಹಾಕಿ, ನನ್ನ ಫೋಟೋನ ಯಾವ ಲೆವೆಲ್ಗೆ ಹಾಕಿದಾರೆ ಅಂದರೆ, ನನ್ನ ತಾಯಿ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಸೊಂಟದ ಕೆಳಗೆ ಇರುವಂಥ ಪದಗಳು. ಎಲ್ಲ ಒಂದು ಕಡೆ ಯಾವಾಗೂ ದರ್ಶನ್ ಅಭಿಮಾನಿಗಳು ಮಾತ್ರ ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ ಅಂತ ಇದ್ರು. ಈಗ ಸುದೀಪ್ ಅವ್ರ ಹೆಸರು ಜಸ್ಟ್ ಅವ್ರು ಮಾತಾಡಿರೋಂಥ ರೀತಿಗೆ ನಾನು ದೂರ ಕೊಡಕ್ಕೆ ಹೋದಾಗ ಸುದೀಪ್ ಅಭಿಮಾನಿಗಳ ನಿಜವಾದ ಫೇಸ್ ಕೂಡ ಹೊರಗಡೆ ಬರ್ತದ. ನಾನಂತೂ ನಿಮ್ಗೆಲ್ಲರಿಗೂ ಗೊತ್ತದೆ, ಯಾರೇ ಆಗಿರಲಿ ಮುದ್ದೆ ಮುರಿಸುವಂಥ ಕೆಲಸ ಮಾಡ್ತೀನಿ. ದರ್ಶನ್ ಅಭಿಮಾನಿಗಳು ಹೆಂಗೆ CCB ಅವ್ರು ಹೇಳ್ಕೊಂಡೋಗಿ ಮುದ್ದೆ ಮುರಿಯೋಕೆ ಹಾಕಿದ್ರು, ಕೆಲವರು ಕೆಟ್ಟ ಕಮೆಂಟ್ ಮಾಡಿದ್ಕೆ ಇವ್ರಿಗೂ ಅದೇ ಕಾನೂನು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸುದೀಪ್ ಅವ್ರ ಮೇಲೆ ಅಭಿಮಾನ ಇದ್ರೆ ಪ್ರಶ್ನೆ ಮಾಡಬೇಕು, ನಮ್ಮ ಬಾಸ್ ಮೇಲೆ ಯಾಕಿಂಗ್ ಮಾಡಿದ್ದೀರಾ ಕೇಳಿ. ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು ಒಂದು ಹೆಣ್ಣನ್ನ ತೇಜೋದೆ ಮಾಡೋಕ್ಕೆ? ನಾನಿಲ್ಲಿ ಹೋರಾಟ ಮಾಡ್ತಾ ಇರೋದು ಒಂದು ಹೆಣ್ಣಿಗೆ ನಿಂದನೆ ಆಗಿದೆ ಅಂತ. ನೀವು ಮಾಡ್ತಾ ಇರೋದು ಏನು? ಅವ್ರ ಅಭಿಮಾನಿಗಳು ಮತ್ತೊಂದು ಹೆಣ್ಣಿಗೆ ನಿಂದನೆ
ಮಾಡುವಂಥ ಕೆಲಸ. ಸೊ ಅವ್ರ ಮೇಲೇನೂ ಸಹ ಕಾನೂನು ರಿಫ್ಲೆಕ್ಟ್ ಆಗುತ್ತೆ. ಅವ್ರೇನು ಸಾಧ್ಯ ಇಲ್ಲ. ಇವ್ರಿಗಿಂತ ದರ್ಶನ್ ಅಭಿಮಾನಿಗಳಿಗಿಂತ ವರ್ಸ್ಟ್ ಆಗಿ ಕಮೆಂಟ್ ಮಾಡಿದ್ದಾರೆ. ವರ್ಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಮುದ್ದೆ ಮುರಿತಾರೆ ಬಿಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.